ಎಲ್ಲರಿಗೂ ನಮಸ್ಕಾರಗಳು. ನನ್ನ ಚಾನೆಲ್ ನೋಡಿ ಪ್ರೋತ್ಸಾಹಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇಂದಿನ ಕಥೆಯ ಶೀರ್ಷಿಕೆ ಶ್ರೇಷ್ಠ ದಾನ. ಒಮ್ಮೆ ಅರ್ಜುನನು ಶ್ರೀಕೃಷ್ಣನನ್ನು, ಕೃಷ್ಣ, ನಾನು ಕೂಡ ಕರ್ಣನಂತೆ ದಾನ ಮಾಡುತ್ತೇನೆ. ಆದರೆ ಜನರು ದಾನದ ವಿಷಯದಲ್ಲಿ ಕರ್ಣನನ್ನು ತುಂಬ ಹೊಗಳುತ್ತಾರೆ. ಕರ್ಣನನ್ನು ದಾನವೀರ ಎನ್ನುತ್ತಾರೆ. ಅದೇಕೆ ಎಂದು ಪ್ರಶ್ನಿಸಿದನು. ಶ್ರೀಕೃಷ್ಣನು ನಗುತ್ತಾ, ಇದಕ್ಕೆ ಉತ್ತರ ನಿನಗೆ ನಾಳೆ ಸಿಗುತ್ತದೆ ಎಂದನು. ಮರುದಿನ ಶ್ರೀಕೃಷ್ಣನು ಬಂಗಾರದ ನಾಣ್ಯಗಳ ದೊಡ್ಡ ಗೋಪುರವನ್ನು ಸೃಷ್ಟಿಸಿದನು. ಅರ್ಜುನನಿಗೆ ಅದನ್ನು ತೋರಿಸಿ, ಇಲ್ಲಿರುವ ನಾಣ್ಯಗಳನ್ನು ಪ್ರಜೆಗಳಿಗೆ ಇಂದು ದಾನ ಮಾಡು ಎಂದನು. ಅರ್ಜುನನು ರಾಜ್ಯದಲ್ಲಿ ಅರ್ಜುನ ಮಹಾರಾಜರು ಬಂಗಾರದ ನಾಣ್ಯಗಳನ್ನು ದಾನ ಮಾಡುತ್ತಿದ್ದಾರೆ, ಎಲ್ಲ ಪ್ರಜೆಗಳು ಬಂದು ಸ್ವೀಕರಿಸಬೇಕು ಎಂದು ಡಂಗುರ ಹೊಡೆಸಿದನು. ಪ್ರಜೆಗಳು ಬಂದು ಸೇರಿದರು. ಅರ್ಜುನನು ಅವರಿಗೆಲ್ಲ ಮುಷ್ಟಿ ತುಂಬ ನಾಣ್ಯಗಳನ್ನು ಹಂಚಿದನು. ಪ್ರಜೆಗಳು ಅರ್ಜುನನ ಗುಣಗಾನ ಮಾಡುತ್ತಿದ್ದರು ಮತ್ತು ಧನ್ಯವಾದ ಅರ್ಪಿಸಿ ಹೋಗುತ್ತಿದ್ದರು. ರಾತ್ರಿ ಆದರೂ ನಾಣ್ಯದ ಗೋಪುರ ಕರಗಲಿಲ್ಲ. ದಾನ ಮಾಡಿ ಸುಸ್ತಾದ ಅರ್ಜುನನು, ದಾನ ಮಾಡುವ ಕೆಲಸ ಇನ್ನು ನನ್ನಿಂದ ಸಾಧ್ಯವಿಲ್ಲ ಕೃಷ್ಣ ಎಂದನು. ಮರುದಿನ ಶ್ರೀಕೃಷ್ಣನು ಪುನಃ ಬಂಗಾರದ ನಾಣ್ಯಗಳ ಗೋಪುರ ಸೃಷ್ಟಿಸಿ ಕರ್ಣನನ್ನು ಕರೆದನು. ಬಂಗಾರದ ನಾಣ್ಯಗಳ ಗೋಪುರವಿದೆ, ಅವುಗಳನ್ನು ಪ್ರಜೆಗಳಿಗೆ ದಾನ ಮಾಡು ಎಂದನು. ಕರ್ಣನು, ಇಂತಲ್ಲಿ ಬಂಗಾರದ ನಾಣ್ಯಗಳ ಗೋಪುರವಿದೆ, ಜನರೆಲ್ಲ ಬಂದು ನಿಮಗಿಷ್ಟ ಬಂದಷ್ಟು ನಾಣ್ಯಗಳನ್ನು ತೆಗೆದುಕೊಂಡು ಹೋಗಬಹುದು ಎಂದು ರಾಜ್ಯದಲ್ಲಿ ಡಂಗುರ ಸಾರಿಸಿದನು. ಎಲ್ಲ ಪ್ರಜೆಗಳು ಬಂದು ನಾಣ್ಯಗಳನ್ನು ತೆಗೆದುಕೊಂಡು ಹೋದರು. ರಾತ್ರಿಯೊಳಗೆ ನಾಣ್ಯಗಳ ಗೋಪುರ ಖಾಲಿಯಾಯಿತು. ಶ್ರೀಕೃಷ್ಣನು ಅರ್ಜುನನಿಗೆ, ನೀನು ಪ್ರಜೆಗಳಿಗೆ ನಾಣ್ಯ ಕೊಡುವಾಗ ನಿನ್ನಲ್ಲಿ ನಾನು ದಾನ ಮಾಡುತ್ತಿದ್ದೇನೆ ಎನ್ನುವ ಅಹಂಕಾರ ಭಾವನೆ ಇತ್ತು. ಹಾಗೆಯೇ ಪ್ರಜೆಗಳ ಪ್ರಶಂಸೆ ಕೇಳಿ ಸಂತಸ ಪಡುತ್ತಿದ್ದೆ. ಆದರೆ ಕರ್ಣನು ಗುಪ್ತವಾಗಿ ಯಾರಿಗೂ ತಿಳಿಯದಂತೆ ದಾನ ಮಾಡುತ್ತಾನೆ. ಪ್ರತಿಷ್ಠೆ ಮತ್ತು ಅಹಂಕಾರ ಅವನಿಗಿಲ್ಲ. ಆದ್ದರಿಂದ ಕರ್ಣನ ದಾನ ಸರ್ವಶ್ರೇಷ್ಠ ಎಂದನು. ಆಗ ಅರ್ಜುನನಿಗೆ ತನ್ನ ತಪ್ಪಿನ ಅರಿವಾಯಿತು. ಸ್ನೇಹಿತರೆ, ದಾನ ಅಥವಾ ಸತ್ಕರ್ಮಗಳನ್ನು ಮಾಡುವಾಗ ನಿರಹಂಕಾರ ಭಾವನೆ ಇರಲಿ. ಗುಡಿಗೆ ಗಂಟೆ ದಾನ ಮಾಡಿ ಅದರಲ್ಲಿ ಹೆಸರನ್ನು ಕೆತ್ತಿಸಿದರೆ ದಾನ ಮಾಡಿಯೂ ಫಲವಿಲ್ಲ. ಪ್ರತಿಷ್ಠೆ ಹಾಗೂ ಪ್ರಶಂಸೆಗಾಗಿ ದಾನ ಮಾಡುವುದು ಒಳ್ಳೆಯದಲ್ಲ. ಬಲಗೈ ದಾನ ಎಡಗೈಗೆ ತಿಳಿಯಬಾರದು ಎಂಬ ಮಾತಿದೆ. ಗುಪ್ತ ಹಾಗೂ ನಿಷ್ಕಾಮ ದಾನ ಒಳ್ಳೆಯದು. ಕತೆ ಹಾಗೂ ಸಂದೇಶ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ಧನ್ಯವಾದಗಳು.